ಶ್ರೀಸ್ ಬ್ಲಾಗ್. ಎಲ್ರಿಗೂ ನಮಸ್ಕಾರ. ನಾವು ಬಂದಿರೋ ಪ್ಲೇಸ್ ಪೋಲ್ಟ್ರಿ ಫಾರ್ಮ್. ಕೋಳಿ ಸಾಕಾಣಿಕೆ ಹೇಗೆ ಮಾಡ್ತಾರೆ, ಎಷ್ಟು ಜಾಗ ಇದ್ದರೆ ಕೋಳಿ ಫಾರ್ಮ್ ಮಾಡ್ಬೋದು, ಏನೆಲ್ಲ ಫೆಸಿಲಿಟೀಸ್ ಬೇಕು ಕೋಳಿ ಫಾರ್ಮ್ಗೆ ಅಂತ ಬನ್ನಿ ನೋಡೋಣ. ನೀವೇನಾದರೂ ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಬ್ಯಾಂಕಿಂದ ಲೋನ್ ಕೊಡ್ತಾರೆ. ಇಲ್ಲ ನೀವೇ ಓನಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ 25 ಲಕ್ಷ ಇದ್ದರೆ 2 ಶರ್ಟ್ ಕಟ್ಬೋದು, 20 ಕುಂಟೆ ಇದ್ದರೆ ಆರಾಮಾಗಿ 2 ಶರ್ಟ್ ಕಟ್ಬೋದು. ನೀವೇನಾದ್ರು ಕಂಪನಿ ಜೊತೆ ಟೈಅಪ್ ಆದರೆ ಅವರೇ ಕೋಳಿ ತಗೊಬಂದ್ಬಿಟ್ಟು ಅವರೇ ಕೋಳಿ ತೊಗೊಂಡು ಹೋಗ್ತಾರೆ. ಇದು ಬಂದು ಒಂದು ಶೆಡ್ಗೆ 3,500 ಕೋಳಿ ಬಿಟ್ಟಿದ್ದಾರೆ, ಇನ್ನೊಂದು ಶೆಡ್ಗೆ 3,500 ಕೋಳಿ ಬಿಟ್ಟಿದ್ದಾರೆ. ಸೊ ಅವರೇ ತಂದು ಕೊಟ್ಟು ಫೀಡು ಕೊಟ್ಟು ವ್ಯಾಕ್ಸಿನ್ಸು ಕೊಟ್ಟು ಎಲ್ಲನೂ ಮಾಡಿ ಅವರೇ ತೊಗೊಂಡು ಹೋಗ್ತಾರೆ. 45 ದಿವಸಕ್ಕೆ ಕೋಳಿ ಅಂತೂ 2.5 kg ಅಂತೂ ಇರಲೇಬೇಕು. ನಮಗೆ FCR ಸಿಗುತ್ತೆ. 1,000ದಿಂದ 1.5 ಲಕ್ಷ ನಮಗೆ ಲಾಭ ಅಂತೂ ಸಿಕ್ಕೇ ಸಿಗುತ್ತೆ. ಈ ಬಿಸ್ನೆಸ್ಸಿಂದ ಲಾಸಸ್ ಆಗಲ್ಲ. ಸೊ ನೀವು ಲೇಬರ್ ಇಟ್ಕೊಳ್ದಲ್ಲೇ ನೀವೇ ಓನಾಗಿ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಆರಾಮಾಗಿ ಮಾಡ್ಬೋದು. ನೀವೇನಾದರೂ ಪೋಲ್ಟ್ರಿ ಫಾರ್ಮಿಂಗ್ ಮಾಡ್ತಾ ಇದ್ದೀರಾ, ಜಾಗ ಇಲ್ಲ ಅಂದರೆ ರೆಂಟಿಗೆ ತೊಗೊಂಡು ಶೆಡ್ನ ಪೋಲ್ಟ್ರಿ ಫಾರ್ಮಿಂಗ್ ಮಾಡ್ಬೋದು. ಕೋಳಿ ಚಿಕ್ಕದ್ರಿರೋದ್ರಿಂದ ಇನ್ನು ಕೋಳಿಗಳನ್ನ ಎಕ್ಸ್ಟೆಂಡ್ ಮಾಡಿಲ್ಲ. ಸೊ ದೊಡ್ಡದಾಯ್ತಾ ಕೋಳಿನ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಅಷ್ಟೇ ಅಲ್ದಲೆ ನೀವೇನಾದ್ರು ಕೋಳಿ ಫಾರ್ಮ್ ಮಾಡ್ತೀವಿ, ನಮಗೆ ಲೋನ್ ಬೇಕಂದರೆ ಬ್ಯಾಂಕಿಂದ ಸಹ ಕೊಡ್ತಾರೆ. ಮತ್ತು ಲೈಸೆನ್ಸ್ ತೊಗೋಬೇಕಾಗುತ್ತೆ, ಆದರೆ ನಿಮ್ಮದೇ ಜಮೀನಾಗಿರಬೇಕು. ಮತ್ತು ಸೂಪರ್ವೈಸರ್ ಎಲ್ಲ ಗೈಡೆನ್ಸ್ ಕೊಡ್ತಾರೆ. ಎಷ್ಟು ಕೋಳಿ ಬಿಡಬೇಕು, ಏನೆಲ್ಲ ಮಾಡಬೇಕಂತ ಅವರೇ ಗೈಡೆನ್ಸ್ ಕೊಡ್ತಾರೆ. ನೀವೇನಾದ್ರು ಪೋಲ್ಟ್ರಿ ಫಾರ್ಮಿಂಗ್ ಮಾಡ್ತಾ ಇದ್ದೀರಾ ಅಂದರೆ ವಾಟರ್ ಫೆಸಿಲಿಟೀಸ್ ಇರಬೇಕು, ಲೈಟಿಂಗ್ ಫೆಸಿಲಿಟೀಸ್ ಇರಬೇಕು, ಟ್ರಾನ್ಸ್ಫರ್ ಫೆಸಿಲಿಟೀಸ್. ಔಟ್ಸೈಡಿಂದ ಯಾರಾದರೂ ಬೇರೆ ಜನಗಳು ಬಂದರೆ ಸುಣ್ಣ ತೊಳ್ಕೊಂಡು ಒಳಗಡೆಗೆ ಬರಬೇಕು. 45 ದಿವಸಕ್ಕೆಲ್ಲ ಕೋಳಿ ಎತ್ಬಿಡ್ತಾರೆ. ನಿಮಗೆ 90,000ದಿಂದ 1.5 ಲಕ್ಷ ಸಹ ಲಾಭ ಆಗೇ ಆಗುತ್ತೆ. ಮೋರ್ ವಿಡಿಯೋಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.